ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್. ನೀವು ನೋಡ್ತೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ನಿಮಗೆ ಗೊತ್ತಿರೋ ಹೈಕೋರ್ಟ್ ಬಂದ್ಬಿಟ್ಟು ತೀರ್ಪು ಕೊಟ್ಟಿದೆ. ಶಿಕ್ಷಕರ ಇಲಾಖೆ ನೇಮಕಾತಿ ಅಂಡ್ ನಿಮಗೆ ಆರೋಗ್ಯ ಇಲಾಖೆ ಮತ್ತೆ ಮೇನ್ ಥಿಂಗ್ ಪೊಲೀಸ್ ಇಲಾಖೆ, ಈ ಮೂರು ನೇಮಕಾತಿ ಮೇನ್ ಥಿಂಗ್ ಆಗಿರುತ್ತೆ. ಅದು ಬಂದ್ಬಿಟ್ಟು 30,000 ಹೆಚ್ಚು ನೇಮಕಾತಿ ಪೆಂಡಿಂಗ್ ಇತ್ತು. ಆ ನಿಟ್ಟಿನಲ್ಲಿ ಈಗ ಕೋರ್ಟ್ ಡೈರೆಕ್ಷನ್ ಕೂಡ ಕೊಟ್ಟಿದೆ. ಈ ನಿಟ್ಟಿನಲ್ಲಿ ನೇಮಕಾತಿ ಯಾವಾಗ ಶುರು ಆಗುತ್ತೆ, ನೋಟಿಫಿಕೇಶನ್ ಯಾವಾಗ, ಶಾಕ್ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇಲ್ಲಿ ನೋಡಿದ್ರೆ ಸಾಕಷ್ಟು ಕಡೆ ಮಾಹಿತಿ ಬರ್ತಾ ಇದೆ. ನೇಮಕಾತಿ ಸದ್ಯಕ್ಕೆ ಸ್ಟಾರ್ಟ್ ಆಗೋದು ಡೌಟ್ ಅಂತ ಹೇಳಿ. ಬಿಕಾಸ್ ಯಾಕಂದ್ರೆ ಸರ್ಕಾರ ಈ ಹಿಂದೆ ಮೀನ್ಸ್ ಏನಾಗೈತೆ ಅಂದ್ರೆ ಈ ಹಿಂದೆ ನಿಮಗೆ ಗೊತ್ತಿರೋ ಹಾಗೆ 56% ಇದರಲ್ಲಿ ನೇಮಕಾತಿ ಮಾಡೋದಕ್ಕೆ ಕೆಲವೊಂದು ಸಣ್ಣ ಪುಟ್ಟ ನೋಟಿಫಿಕೇಶನ್ ಕೂಡ ಆಗಿತ್ತು. ದೊಡ್ಡ ಮಟ್ಟದಲ್ಲಿ ಯಾವ್ದು ಆಗಿರ್ಲಿಲ್ಲ. ಬಟ್ ಅದನ್ನ ನೀವು ಯಾವುದೇ ರೀತಿ ಆರ್ಡರ್ ಕಾಪಿನ ನೀಡಬಾರ್ದು ಅಂತ ಹೇಳಿ ಮಾಹಿತಿನ ಕೊಟ್ಟಿದ್ದಾರೆ, ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಯಾವುದು 56% ಹಿಂದೆ ನೇಮಕಾತಿ ಕೂಡ ಮಾಡಿದ್ರು, ಅದನ್ನ ಆರ್ಡರ್ ಕಾಪಿ ನೀಡಬಾರದು ಅಂತ ಮಾಹಿತಿ ಕೊಟ್ಟಿದ್ದಾರೆ. ಪ್ಲಸ್ ನಿಮಗೆ ಈಗ 50% ನಿಮಗೆ ರಿಸರ್ವೇಶನ್ ನೇಮಕಾತಿ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಬಟ್ ಸರ್ಕಾರ ಡಿಸಿಷನ್ ತೆಗೆದುಕೊಳ್ಬೇಕಾಗುತ್ತೆ. ಸರ್ಕಾರ ಡಿಸಿಷನ್ ತಗೋಬೇಕಂದ್ರೆ ಹೊಸ ರೋಸ್ಟರ್ ಅನ್ನ ಶುರು ಮಾಡಬೇಕು. ಆ ನಿಟ್ಟಿನಲ್ಲಿ ಸಾಧ್ಯತೆ ಕಡಿಮೆ ಅಂತ ಹೇಳಿ ಮೂಲಗಳು ಕೂಡ ಮಾಹಿತಿ ಕೊಡ್ತಾ ಇದ್ದಾರೆ. ಸಾಕಷ್ಟು ಜನ ಕೂಡ ಹೇಳ್ತಾ ಇದ್ದಾರೆ. ಬಿಕಾಸ್ ಅದು ಮಾರ್ಚ್ ನೆಕ್ಸ್ಟ್ ಹೋಗ್ಬೋದು. ಬಿಕಾಸ್ ಯಾಕೆಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಮಧ್ಯಪ್ರದೇಶ, ತಮಿಳುನಾಡು ಸಾಕಷ್ಟು ಕಡೆ ಇದೇ ರೀತಿ ಸಮಸ್ಯೆ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದೆ. ಸುಪ್ರೀಂ ಕೋರ್ಟ್ ಬಂದ್ಬಿಟ್ಟು ಇತ್ಯರ್ಥ ಮಾಡಿಲ್ಲ. ಅದು ಬಂದ್ಬಿಟ್ಟು ಪ್ರಕರಣ ಬಾಕಿ ಇದೆ. ಈ ಹಿನ್ನೆಲೆಯಲ್ಲಿ ಬಂದ್ಬಿಟ್ಟು ಸ್ಟೇಟ್ ಹೈಕೋರ್ಟ್ ಏನ್ ಮಾಡಿದೆ ಅಂದ್ರೆ ಫೆಬ್ರವರಿ 12ಗೆ ಇದನ್ನ ಮುಂದೂಡಿಕೆ ಮಾಡಿದೆ. ಫೆಬ್ರವರಿ 12ನೇ ತಾರೀಕು. ಈ ನಿಟ್ಟಿನಲ್ಲಿ ನಿಮಗೆ ಡಿಸಿಷನ್ ಫೆಬ್ರವರಿ 12ನೇ ತಾರೀಕು ಎಕ್ಸ್ಪೆಕ್ಟ್ ಮಾಡಬಹುದು. ಫೆಬ್ರವರಿ 12ನೇ ತಾರೀಕೇ ಬರುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಬಿಕಾಸ್ ಅದು ಇತ್ಯರ್ಥ ಕೂಡ ಆಗಬೇಕು. ಸರ್ಕಾರ ಡಿಸಿಷನ್ ಬಾಕಿ ಇದೆ. ಸರ್ಕಾರ ಯಾವ ರೀತಿ ನೇಮಕಾತಿ ಮಾಡ್ತಾರೆ ಅಂತ, ನಾವು ನೇಮಕಾತಿ ಮಾಡ್ತೀವಿ, ನಂತರ ಆರ್ಡರ್ ಕಾಪಿ ಕೊಡೋದಿಲ್ಲ ಅಂತ ಎಲ್ಲ ಹೇಳಿದ್ರು. ಅದಕ್ಕೆ ಒಪ್ಪಿಲ್ಲ. ಈಗ ನಿಮಗೆ ನೋಡ್ತಿರೋ ಹಾಗೆ 50% ಅಲ್ಲಿ ನಿಮಗೆ ನೇಮಕಾತಿಯನ್ನ ಮಾಡಬಹುದು ಅಂತ ಕೂಡ ಹೇಳಿದ್ದಾರೆ. ಅದನ್ನ ಬೇಕಾದ್ರೆ ಅಧಿಸೂಚನೆ ಪ್ರಕಟಿಸಬಹುದು ಅಂತ ಮಾಹಿತಿ ಕೊಟ್ಟಿದ್ದಾರೆ. 50% ಅಲ್ಲಿ ನೇಮಕಾತಿ ಮಾಡೋದಕ್ಕೆ ಸರ್ಕಾರ ಅದನ್ನ ಒಪ್ಪಿ ಮಾಡಿದ್ರೆ ಸರ್ಕಾರಕ್ಕೆ ಹಿನ್ನಡೆ ಆಗುತ್ತೆ. ಯಾಕೆ ಹಿನ್ನಡೆ ಆಗುತ್ತೆ ಅಂದ್ರೆ ಸರ್ಕಾರ ಡಿಸಿಷನ್ ತೆಗೆದುಕೊಂಡಿರೋದು 56% ಮೀಸಲಾತಿ ಕೊಡ್ತೀವಿ ಅಂತ. ಅದನ್ನ ಅದ್ರ ಹಿಂದೆ ಹೋದ್ರೆ ಹಿನ್ನಡೆ ಆಗುತ್ತೆ. ಯಾಕೆ ಹಿನ್ನಡೆ ಆಗುತ್ತೆ ಅಂದ್ರೆ ಆ ಸಮಾಜದವರು ಕೆಲವರು ಕೋಪಗೊಳ್ತಾರೆ. ಪ್ಲಸ್ ಕೆಲವರು ಆಲ್ರೆಡಿ ವಿರೋಧ ಕೂಡ ಮಾಡ್ತಾ ಇದ್ದಾರೆ. ಈ ಗೊಂದಲ ಆಗುತ್ತೆ. ಆ ನಿಟ್ಟಿನಲ್ಲಿ ನಿಮಗೆ ನೇಮಕಾತಿ ಡಿಲೇ ಆಗ್ಬೋದು ಅಂತ ಹೇಳಿ ಬಲ್ಲೆಗಳ ಮೂಲದಲ್ಲಿ ಮಾಹಿತಿ ಬಂದಿದೆ. ಶಿಕ್ಷಣ ಇಲಾಖೆ ನೇಮಕಾತಿ ಟೀಚರ್ಸ್, ಪೊಲೀಸ್ ನೇಮಕಾತಿ ಆಗಿರ್ಬೋದು, ಎಲ್ಲ ಆರೋಗ್ಯ ಇಲಾಖೆ ನೇಮಕಾತಿ, ಸಾಕಷ್ಟು ನೇಮಕಾತಿಗಳು, ಸಾವಿರಾರು ಲಕ್ಷಾಂತರ ವಿದ್ಯಾರ್ಥಿಗಳು ಸಾಕಷ್ಟು ದಿನಗಳಿಂದ ಕಾಯ್ತಾ ಇದ್ದೀರಾ. ಆ ನಿಟ್ಟಿನಲ್ಲಿ ಸದ್ಯದ ಮಾಹಿತಿಗೆ ಬಿಗ್ ಶಾಕಿಂಗ್ ಅಪ್ಡೇಟ್. ಆ ಕೋರ್ಟ್ 1 ಲಕ್ಷದಲ್ಲಿ ಈಗ ಅರ್ಧಂಬರ್ಧ ಡಿಸಿಷನ್ ಕೂಡ ಆಗಿದೆ. ಆಲ್ರೆಡಿ ಎಕ್ಸ್ಪೆಕ್ಟ್ ಕೂಡ ಮಾಡಿದ್ದೇನೆ ಅನ್ಕೋತೀನಿ. ಬಿಕಾಸ್ 56% ಬಂದ್ಬಿಟ್ಟು ಅಸಂವಿಧಾನಿಕ, ಲೈಕ್ 50% ಮೀರಿದ್ರೆ ಅದು ಬಂದ್ಬಿಟ್ಟು ಆಗೋದಿಲ್ಲ. ಇದು ಇನ್ನೂ ಕೂಡ ಇತ್ಯರ್ಥ ಆಗೋದಿಲ್ಲ ಅಂತ ಮಾಹಿತಿ ಇತ್ತು. ಬಟ್ ಇಲ್ಲಿ ಕೋರ್ಟ್ ಏನಾದ್ರು ಡೈರೆಕ್ಷನ್ ಕೊಟ್ಟು ಏನಾದ್ರು ನಿಮಗೆ ನಂತರ ನೇಮಕಾತಿ ಮಾಡಿ, ನಂತರ ನಿಮಗೆ ಬೇಕಾದ್ರೆ ಆರ್ಡರ್ ಕಾಪಿನ ಬೇಕಾದ್ರೆ ಡಿಲೇ ಲೇಟ್ ಆಗಿ ನಿಮಗೆ ಬೇಕಾದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ಬೋದಿತ್ತು. ಬಟ್ ಅದು ಇತ್ಯರ್ಥ ಆಗಿಲ್ಲ. ಹಾಗಾಗಿ ಕೋರ್ಟ್ ಡಿಸಿಷನ್ ತೆಗೆದುಕೊಂಡಿದೆ. ಇದು ಬಂದ್ಬಿಟ್ಟು ಈ ಹಿಂದೆ ಆಗುತ್ತೋ ಇಲ್ವೋ ಅಂತ ಗ್ಯಾರಂಟಿ ಇಲ್ಲ. ಬಟ್ ಲೈಕ್ ನಿಮಗೆ ಸದ್ಯದ ಮಾಹಿತಿ ಪ್ರಕಾರ ಸಾಕಷ್ಟು ಆಕಾಂಕ್ಷಿಗಳು ಏನ್ ಹೇಳ್ತಿದ್ದಾರೆ ಅಂದ್ರೆ ಇದು ಮಾರ್ಚ್ ನಂತರ ಹೋಗ್ಬೋದು ಅಂತ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ನಾವು ಏನೇ ರೆಗ್ಯುಲರ್ ಆಗಿ ಅಪ್ಡೇಟ್ ಕೂಡ ನಾವು ತಿಳಿಸ್ಕೊಡ್ತೀವಿ. ನಮ್ಮ ಚಾನಲ್ ರೆಗ್ಯುಲರ್ ಆಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ನೇಮಕಾತಿ ಪ್ರಕ್ರಿಯೆ ಬಂದ್ಬಿಟ್ಟು ಈ ತೀರ್ಪು ಬಂದಿದೆ. ನಿಮಗೆ ಏನ್ ಅನ್ಸುತ್ತೆ? 50%ಗೆ ನೇಮಕಾತಿ ಮಾಡೋ ಸಾಧ್ಯತೆ ಇಲ್ಲವೇ ಇಲ್ಲ? ನಿಮಗೆ ಏನ್ ಅನ್ಸುತ್ತೆ? ಸರ್ಕಾರ ಏನು ಡಿಸಿಷನ್ ತೆಗೆದುಕೊಳ್ಬೇಕು? ನಿಮಗೆ ಏನ್ ಅನ್ಸುತ್ತೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.